ಯಾವಾಗ ನೀನು ಅವಳ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ. ಪರವಾಗಿಲ್ಲಮ್ಮ. ಹೌದು, ಏನಾಯ್ತಿಲ್ಲಿ? ಈ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರು ಬಣ್ಣ ಹಚ್ತೀನಿ ಅಂತ ಕೆಟ್ಟದಾಗಿ ನಡ್ಕೋತಾ ಇದ್ದ. ಅದಕ್ಕೆ ನೀನು ಹುಷಾರಾಗಿ ಹೋಗ್ಬಮ್ಮ. ಪ್ರತಿ ಹೋಳಿಲು ಏನಾದ್ರೂ ಒಂದು ಗಲಾಟೆ ಆಗ್ತಾನೆ ಇತ್ತು. ಈ ಸಲಿನಾದ್ರೂ ಆಗೋದು ಬೇಡ ಅನ್ಕೊಂಡ್ರೆ ತಾವೇ ಇನಾಗ್ರೇಷನ್ ಮಾಡ್ಬಿಟ್ರಿ. ಅಂದ್ರೆ ಒಳಗಾಲಿಟ್ಟು ಗಲಾಟೆಗೆ ಟೇಪ್ ಕಟ್ ಮಾಡಿದ್ರಿ ಅಂತ. ಗಲಾಟೆ ಗಿಲಾಟೆ ಎಲ್ಲ ಏನೂ ಇಲ್ಲ. ಅಣ್ಣ ಒಂದೇ ಡಿಚ್ಚಿ ತಿರುಗಿ ನೋಡ್ದೆ ಓಡ್ತಾ ಇದ್ದ ನೋಡು. ಹೋದ ನಿಜ, ಆದ್ರೆ ಅವನು ಹೋಗಿದ್ದು ವಾಪಸ್ ಬರಕ್ಕೆ. ಮೊದ್ಲೇ ಹೇಳ್ಬೇಕಲ್ವಾ ವಾಪಸ್ ಬರ್ತೀನಿ ಅಂತ. ನಾನು ಬಾಮ ಒಟ್ಟಿಗೆ ಕೊಟ್ಟು ಕಳಿಸ್ತಿದ್ದ. ನನ್ನ ಬಾಮ ಕರೆಕ್ಟಲ್ಲಿ ಬ್ಲ್ಯಾಕ್ ಬೆಲ್ಟ್ ಗೊತ್ತಾ. ವಾಪಸ್ ಬರ್ತಾನೆ ನಿಜ, ಆದ್ರೆ ಒಬ್ನೇ ಬರಲ್ಲ, ಇಡೀ ಗ್ಯಾಂಗ್ನೇ ಕರ್ಕೊಂಡ್ಬರ್ತಾನೆ. ಅಷ್ಟೇ ತಾನೆ. ಕರ್ಕೊಂಬರ್ಲಿ. ಅವನು ನಮ್ಮ ದುಶ್ಮನ್ ಗ್ಯಾಂಗ್ ಹುಡುಗ. ಸತ್ಯ ಇಲ್ದಿರೋದು ನೋಡ್ಕೊಂಡೇ ಬಂದಿದ್ದಾರೆ. ಆದ್ರೆ ಸತ್ಯ ಇದಲ್ಲಲ್ವಾ? ಇಲ್ಲ, ಇವತ್ ಸತ್ಯ ಇಲ್ಲಿಗೆ ಬರಲ್ಲ. ಇವತ್ ನಮ್ ಕತೆ ಸತ್ಯ ಬರ್ತಿಲ್ವಾ? ಯಾಕೆ? ಯಾಕೋ ಅವಳ ಮನ್ಸು ಸರಿ ಇಲ್ವಂತೆ, ಅದಕ್ಕೆ ಇವತ್ತು ಹೋಳಿ ಆಡಕ್ ಅವಳು ಬರಲ್ವಂತೆ. ಅಯ್ಯೋ ಪಾಪಿಗಳ, ಇದನ್ ಮೊದ್ಲೇ ಹೇಳ್ಬೇಕು ತಾನೇ. ಮೊದ್ಲೇ ಹೇಳಿದ್ರೆ ನಾವ್ ಇಲ್ಲಿ ಬರ್ತಾನೆ ಇರ್ತಿರ್ಲಿಲ್ಲ, ಈ ಸೀನ್ ಆಯ್ತಾನೆ ಇರ್ಲಿಲ್ಲ. ಒಂದ್ ಫೋನ್ ಮಾಡಕ್ಕೇನಾಗಿತ್ತು ನಿಮ್ಗೆ? ಕಾಲ್ ಮಾಡಿ ಹೇಳೋಣ ಅಂತಾನೆ ಇದ್ವಿ, ಆದ್ರೆ ಮೊಬೈಲಲ್ಲಿ ಕರೆನ್ಸಿ ಇರಲಿಲ್ಲ. ನಾವು ಯಾಕೋ ನನ್ನ ಲೈಫಲ್ಲಿ ಇಷ್ಟೊಂದು ಆಟ ಆಡ್ತೀರಾ? ಈಗ ಏನ್ರ ಮಾಡುದು? ಇನ್ನೇನ್ ಮಾಡೋದು, ಗೆಟಪ್ ಚೇಂಜ್ ಮಾಡ್ಬೇಕಷ್ಟೇ. ಮೊದಲೇ ಬೇರೆ ಗೆಟಪ್ ಅಲ್ಲಿ ಇದೀವಿ. ಗೆಟಪ್ ಚೇಂಜ್ ಅಂದ್ರೆ ಏನೋ ಮಾಡೋದು? ಇನ್ನೇನ್ ಮಾಡೋಕ್ಕಾಗುತ್ತೆ ಬಾಸು? ಈಗ ಆಲ್ರೆಡಿ ಗೆಟಪ್ ಅಲ್ಲಿ ಫೈಟಿಂಗ್ಗೆ ಚಾಲ್ತಿ ಕೊಟ್ಟಾಯ್ತಲ್ಲ, ಇನ್ನೇನಿದ್ರು ಗೆಟಪ್ ಚೇಂಜ್ ಮಾಡ್ಕೊಂಡು ತಲೆ ಮರ್ಸ್ಕೊಬೇಕಷ್ಟೇ. ಈಗ ಇರೋ ಗೆಟಪ್ಗೆ ಒಂಚೂರು ಟಿಂಕ್ರಿಂಗು ಪೇಂಟಿಂಗು ಮಾಡ್ಬಿಟ್ರೆ ಟೋಟಲಿ ಡಿಫ್ರೆಂಟ್ ಲುಕ್ಕು. ಬಾಯ್ಸ್ ರೆಡಿ, ಕಮ್ ಆನ್. ಅಮ್ಮೇದ ನಾನು ಎಡ್ಗಡೆ ನೋಡ್ಕೊಂತೈತೆ ಆಡಕ್ಕಣ್ಣ. ಒಂದ್ವಾ ಓಲಿ ಆಡ್ದೋ ಓದ್ವಾ ಅನ್ನೋ ಥರ ಇರಬೇಕು. ಯಾಕೆ ಹೊಡಕ್ಕೆ ಹೋಗಿದೆ ಅವ್ನಿಗೆ? ನನ್ನ ಮುಂದೆ ಒಂದು ಹುಡುಗಿಗೆ ಅನ್ಯಾಯ ಆಗ್ತದ್ರ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೆ? ಏನು ದೊಡ್ಡ ಹೀರೋ ನೀನು. ಹಂಗೆ ಅನ್ಕೋ. ಅಲೋ ಸಾಕು ನಿಲ್ಲಿಸ್ರ. ನೀನೇನೋ ಹೀರೋಪ್ಪ, ಆದ್ರೆ ಈ ಸೀನಲ್ಲಿ ಕಾಮಿಡಿ ನನ್ಗೆ ಏನು ಕೆಲಸ ಇತ್ತು? ಅಲ್ಲ ಬರ್ಬಾದ್ ಜಾಗಕ್ಕೆ ಬಂದು ಯಾರ್ಯಾರ ಕೈಲೋ ಸಿಗಾಕೊಂಡು ಅನುಭವಿಸ್ತಾ ಇದ್ದೀನಲ್ಲೋ. ಬಾಬಾಯ್ತಾ ನೀನ್ ಕೈ ಮುಗಿದು ಕೇಳ್ಕೊತೀನಿ, ಸಾರಿ ನಾಳೆ ಕೇಳಿದ್ರಾಯ್ತು, ಬಾರೋ ಹೋಗ್ಬಿಡೋಣ. ನಡಿಯೋ. ತತ್ತೇರಿಕೆ ಲೇ ಸೋಮ, ಪ್ರತಿ ವರ್ಷ ಹಬ್ಬದ ದಿನ ಬರ್ತೀರಾ, ಗಲಾಟೆ ಮಾಡ್ತೀರಾ, ಒದೆ ತಿನ್ಕೊಂಡು ಹೋಯ್ತೀರಾ. ಇವೆಲ್ಲ ಬೇಕೇನೋ? ಅದು ಹಬ್ಬದ ದಿನ ದೇವಸ್ಥಾನದ ಮುಂದೆ ಇದೆಲ್ಲ ಚೆನ್ನಾಗಿರಲ್ಲ ಕಣ್ರ. ಹೋಗ್ರು. ಲೇ ಮರಿ, ಈ ಸರಿ ಒದೆ ಕೊಟ್ಟೋಗಕ್ಕೆ ಅಂತಾನೆ ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀವಿ. ನಮ್ಮ ಪಾಡಿಗೆ ನಾವು ಚಿಟ್ಟೆ ಹುಡುಕ್ತಾ ಇದ್ರೆ ಇವನ್ ಯಾವನ ಚಾಕ್ಲೇಟ್ ಬಾಯ್ ನಮ್ಮ ಹುಡ್ಗಂಗೆ ಹೊಡೆದ್ರೆ ಬಿಟ್ಬಿಡ್ಬೇಕಾ? ಏನೋ ಬಿಟ್ಬಿಡ್ಬೇಕಾ? ಯಾರಿಗೆ ಹೇಳ್ತಿದ್ಯಾ? ನಿಮ್ ಹುಡುಗ ತಪ್ಪು ಮಾಡ್ದ, ನಮ್ಮ ಹುಡುಗ ಅರ್ಥ ಅಷ್ಟೇ. ಹೌದು, ಸೂಪರ್ ಕರೆಕ್ಟ್ ಕಣಮ್ಮ. ತಪ್ಪು ಮಾಡ್ತಾ ಇದ್ದೀರಾ. ತೆಪ್ಪು ಹೋದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ. ಗೊತ್ತಲ್ಲ. ಏನೋ ಇಲ್ಲ ಅಂದ್ರೆ
ಗಲಾಟೆ ಬೇಡ ವಾಪಸ್ ಹೋಗ್ಬಿಡು ಅಂತ ಇದ್ದೀರಾ? ಹಾಗಾದ್ರೆ ಸತ್ಯ ಊರಲ್ಲಿಲ್ಲ, ಅದಕ್ಕೆ ಹುಲಿಗಳೆಲ್ಲ ಕುರಿಗಳಾಗ್ಬಿಟ್ಟಿದ್ದೀರಾ? ಅವಳು ಇದ್ದಿದ್ರೆ ಅವಳಿಗೂ ಒಂದು ಗತಿ ಕಾಣಿಸ್ತಿದೀವಿ. ಆದ್ರೆ ನೀವಿದ್ದೀರಲ್ಲ, ಮೊದಲು ನಿಮ್ ತಿಥಿ ಮಾಡಿ ಆಮೇಲೆ ಅವಳಿಗೊಂದು ಗತಿ ಕಾಣಿಸ್ತೀವಿ. ಬೇಡ, ಏನಾದ್ರೂ ಸತ್ಯ ಗೊತ್ತಾದ್ರೇನೋ ಮಾಡ್ತೀಯ ದಡಿಯ? ಏನ್ ಹೊಡ್ಬಿಡ್ತೇನೋ? ಬೇಡ ಸೀನಾ, ಹೇಳ್ತಾ ಇದ್ದೀನಿ, ಇವೆಲ್ಲ ಸರಿ ಇರಲ್ಲ. ನಿಂದ್ಯಾಕೋ ಅತಿ ಆಗ್ತೈತೆ. ಇವತ್ತು ಅತಿಯಾಗೇ ಇರುತ್ತೆ. ಅದೇ ನಮ್ಮ ಹುಡ್ಗಂಗೆ ಹೊಡಿಬೇಕಾದ್ರೆ ಅತಿ ಅನ್ಸ್ಲಿಲ್ವಾ? ಬಾರು ಹೋಗ್ಬಿಡೋಣ. ಏನಲ್ಲಿ ನಮ್ಮ ಹುಡ್ಗನ್ಗೆ ಹೊಡಿತೀಯಾ? ನೋಡು ಗುರು, ಈ ಹುಡುಗಿ ಜೊತೆ ಕೆಟ್ಟದಾಗಿ ನಡ್ಕೊಂಡ, ಅದಕ್ಕೆ ಹೊಡೆದಿದ್ದು. ಅದಕ್ಕೆ ಇವಳು ಮಾನ ಕಾಪಾಡಕ್ಕೆ ನೀನೇನು ಕೃಷ್ಣ ಪರಮಾತ್ಮನಾ? ಹೌದು ಕಣ, ಕಷ್ಟದಲ್ಲಿರೋ ಹೆಣ್ಮಕ್ಳು ಮಾನ ಕಾಪಾಡೋ ಪ್ರತಿಯೊಬ್ಬನು ಕೃಷ್ಣನೇ. ಓಹೋ, ಹಾಗಾದ್ರೆ ನಾವು ಕಂಸನ್ ಕಸಿನ್ ಬ್ರದರ್ಸಾ? ಈ ಹುಡುಗಿ ಕೆನ್ನೆ ಮುಟ್ದ ಅಂತ ತಾನೇ ನೀನು ನಮ್ಮ ಹುಡ್ಗಂಗೆ ಹೊಡೆದೆ. ನೀನ್ ಎದುರಿಗೆ ನನ್ನ ತುಟಿ ಮೇಲಿರೋ ಬಣ್ಣನ ಇವಳು ಕೆನ್ನೆಗೆ ಹಚ್ತೀನಿ. ತಾಕತ್ತಿದ್ರೆ ತಡಿಯೋ ನೋಡೋಣ. ಹುಲಿ ಕಾಡಲಿಲ್ಲ ಅಂತ ಗುಳ್ಳೆ ನರಿಗಳೆಲ್ಲ ಹುಲಿ ವೇಷ ಹಾಕೊಂಡು ಬೇಜಾನ್ ಎಗರಾಡ್ತಿದ್ವಲ್ಲ. ಬರೀ ಬಣ್ಣ ಬಳ್ಕೊಂಡ್ ಬಂದ್ರೆ ಗುಳ್ಳೆ ನರಿಗಳೆಲ್ಲ ಹುಲಿ ಆಗಲ್ಲ ಕಣ. ಏನ್ ಮರಿ ಮುತ್ಕೊಡ್ತೀನಿ ಅಂತಿದ್ದೆ, ಯಾಕೆ ಭಯ ಆಗೋಯ್ತಾ? ಏನು ಆ ಹುಡುಗಿಗೆ ಮುತ್ತು ಕೊಡ್ತೀಯಾ? ನೀನ್ ಎಲ್ಲಿಂದ ಬಂದೆ? ಬರಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ, ಆದ್ರೆ ತಾಂಬೂಲ ಕೊಟ್ಟು ಕರೆದು ಬಿಟ್ರಲ್ಲ, ಇನ್ನೇನಿದ್ರು ಒಗ್ಗದು ಉಗ್ಯೋದೆ. ಹೋಲಿ ಅಂದ್ರೇನೆ ಕಾಮನ ದಹನ ಮಾಡೋದು. ಈ ಹಬ್ಬಕ್ಕೆ ಸರಿಯಾದ ಅರ್ಥ ಬರಬೇಕು ಅಂದ್ರೆ ನಿಮ್ಮಂತ ಕಾಮ ಪಿಶಾಚಿಗಳನ್ನ ಸುಟ್ಟು ಬೂದಿ ಮಾಡಬೇಕು. ಹೆಣ್ಣನ್ ಮುಟ್ಟೋ ಯೋಚನೆ ಮಾಡಿದಕ್ಕೆ ಭಸ್ಮಾಸುರ ಬೂದಿಯಾದ, ರಾವಣ ಪ್ರಾಣನೇ ಬಿಟ್ಟ. ಅಂಥದ್ರಲ್ಲಿ ನೀನ್ ಯಾವ ಕುಣ್ಣಿ ಚಿನ್ನ?
6 ಬರ್ರ Oh my God, big wicket, out. ಇದು 6 ಅಲ್ವಾ? ಜಾನಕಿ ನಮ್ಮ ಏರಿಯಾದ ಹುಡುಗರಿಗೆ ಹಿರಿಯರು ಅಂದ್ರೆ ಎಂತ ಭಕ್ತಿ ನೋಡು, ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಯಾರು ಅಂತಾನೆ ಗೊತ್ತಿಲ್ವಲ್ಲ ಅತ್ತೆ. ಯಾರಾದ್ರೇನೆ ಆಶೀರ್ವಾದ ಮಾಡಕ್ಕೆ ಹಿರಿಯರಾಗಿರ್ಬೇಕು, ಆಶೀರ್ವಾದ ತಗೊಳಕ್ಕೆ ಕಿರಿಯರಾಗಿರ್ಬೇಕು. ಹೇಳಪ್ಪ, ಒಳ್ಳೇದಾಗ್ಲಿ, ಹೇಳು ಕಂದ, ಹೇಳಪ್ಪ, ಒಳ್ಳೇದಾಗ್ಲಿ, ಒಳ್ಳೆ. ಒಳ್ಳೇದಾಗ್ಲಿ ಅಲ್ವೇ? ಈ ಹುಡುಗರೆಲ್ಲ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಕಣ್ಣಿಗೆ ನಾನು ದೇವ್ರ ತರ ಕಾಣಿಸ್ತಾ ಇದ್ದೀನ? ಗೊತ್ತಾಗ್ತಿಲ್ಲ ಅತ್ತೆ. ಕಂಡ್ಕೊಂಡವ್ರ ಕಾಲಿಗೆ ಬೀಳ್ತೀವಿ ಅಂತ ಹರಕೆ ಹೊತ್ಕೊಂಡಿರ್ಬೇಕು ಅವರು. ಹರಕೆ ಕುರಿಗಳು. ಬಿಡಪ್ಪ, ಒಳ್ಳೇದಾಗ್ಲಿ, ಹೋಗ್ಬಿಡ್ತಾನೆ. ನನ್ ಸತ್ಯ ಇಲ್ಲ, ಆದ್ರೂ ಗಲಾಟೆ ಏನಾದ್ರು ನಡೀತಾ ಇದೆಯಾ? ಅತ್ತೆ ಬರ್ತೀರಾ ನನ್ನ ಜೊತೆ? ಬನ್ನಿ. ಟೊಮೆಟೊ ನಿಧಾನ ಸ್ವಲ್ಪ. ಮೀಸೆ ಸರಿಯಾಗಿ ಅಂಟಿಸ್ತು. ದಪ್ಪ ಮೀಸೆ ಅಂಟಿಸ್ಕೊಂಡಿದ ತಕ್ಷಣ ಅಮೂಲ್ ಬೇಬಿ ಸೂಪರ್ ಮ್ಯಾನ್ ಆಗ್ಬಿಡಲ್ಲ. ಅಲ್ಲ, ಸೂಪರ್ ಮ್ಯಾನ್ಗೆ ಮೀಸೆಯಲ್ಲಿರುತ್ತೆ, ಪ್ಯಾಂಟ್ ಮೇಲೆ ಬ್ಯಾಡ ಬಿಡಿ, ನನಗೆ ನಾಚಿಕೆ ಆಗತ್ತೆ. ಅಲ್ಲ, ನೀವು ಸೂಪರ್ ಮ್ಯಾನ್ ಅನ್ನಿ, ಸ್ಪೈಡರ್ ಮ್ಯಾನ್ ಅನ್ನಿ, ನೀವು ಹೇಳಿದ್ಮೇಲೆ ಒಪ್ಕೋಬೇಕು ಅಷ್ಟೇ. ಬೇಕಾ ಈ ಅವತಾರ ಎಲ್ಲ? ಆದ್ರೂ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳು ಗೊತ್ತಾಗೋಯ್ತು. ಕಣ್ಣಿಗೆ ಮೂತಿ ಬೇರೆ ತರ ಕಾಣಿಸಿದ್ರು, ಹೃದಯಕ್ಕೆ ಪ್ರೀತಿ ಹೃದಯದ ಬಗ್ಗೆ ಗೊತ್ತಾಗಲ್ವಾ? ಇದಕ್ಕೆ ಡಿಂಗು ಅನ್ನೋದು. ಮೈಂಡ್ ವಾಯ್ಸ್ ಎಲ್ಲ ಸಾಕು, ಮಾತಾಡಿ. ಸತ್ಯ, ನೀನಿಲ್ದೆ ತುಂಬಾ ಬೇಜಾರಾಗಿತ್ತಾ? ಇವಾಗ ನೀನು ಬಂದಲ್ಲ, ಫುಲ್ ಖುಷಿ ಆಗೋಯ್ತು. ಆದ್ರೆ ನಮ್ಮ ಪ್ಲಾನು ಫ್ಲಾಪ್ ಆಯ್ತು. ಏನ? ಸತ್ಯ, ಅಮ್ಮ, ಬಾಮೈದ ಅತ್ತೆ ಕಣೋ. ಮೋಸ್ಟ್ಲಿ ಅವ್ರ ಸತ್ಯ ಅವ್ರ ಅಮ್ಮ ಇರಬೇಕು. ಅವ್ರ ಜೊತೆ ಅತ್ತೆ ಅಜ್ಜಿ ಬೇರೆ ಇದಾರೆ. ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ ಅನ್ಸುತ್ತೆ. ಹೋಗಿ ಮಾತಾಡ್ಸ್ಕೊಂಬರೋಣ. ಮಾತಾಡಿಸ್ಬೋದು, ಆದ್ರೆ ಅವ್ರು ಮಾತಾಡಿಸ್ಬೇಕಲ್ಲ. ಯಾಕೆ ಅವ್ರ ಹಳ್ಳಿನ ಜೊತೆ ಅವ್ರು ಮಾತಾಡಲ್ವಾ? ಅಳಿಯನ್ ಜೊತೆ ಮಾತಾಡ್ತಾರೆ, ಆದ್ರೆ ನಿನ್ ಜೊತೆ ಮಾತಾಡಲ್ಲ.
ತಾವ್ ಯಾವ ಗೆಟಪ್ ಅಲ್ಲಿ ಇದ್ರಂತ ನೋಡ್ಕೊಳ್ಳಿ. ಈ ಅವತಾರದಲ್ಲಿ ಅವ್ರ ಮುಂದೆ ಹೋದ್ರೆ ಮಾತಾಡಲ್ಲ, ಹೊಡೆದ್ ಕಳಿಸ್ತಾರ ಅಷ್ಟೇ. ಬಾಬಾ ಮೈದ ಹೋಗೋಣ. ಮಾಮೈದ ಆದ್ರೂ ಅತ್ತೆ ನಾನು ಇಲ್ಲ ಅಂತ ಹೇಳದ್ನಾ? ಅವ್ರು ನಿಮ್ಮ ಅತ್ತೆ ಅನ್ನೋದು ಸತ್ಯ, ಅವ್ರ ಮಗಳು ನಿನ್ ಹೆಂಡತಿ ಅನ್ನೋದು ಸತ್ಯ. ಆದ್ರೆ ನಮ್ ಟಾರ್ಗೆಟ್ ಇವಾಗ ಸಾರಿ ಕೇಳೋದು ಅಲ್ವಾ? ಹಾ ಸರಿ ಬಾ ಹೋಗೋಣ, ಹುಡ್ಕೋಣ. ಅದ್ ಸರಿ, ಇವರೆಲ್ಲ ಎಲ್ಲೋದ್ರು? ಗೊತ್ತಿಲ್ಲ. ನಾನು ಆ ಕಡೆ ಹುಡ್ಕೋಣ ಬಾ. ಅಪ್ಪ ತಾವು ಆ ಕಡೆ ಹೋದ್ರೆ ತಮ್ಮ ಮೈಂಡು ಡೈವರ್ಟ್ ಆಗ್ಬಿಡುತ್ತೆ. ಬೇಡ ಬೇಡ, ಈ ಕಡೆ ಹೋಗೋಣ, ನಡಿ. ಬಾಮೈದ ನಡಿ. ನೋಡಿಯಪ್ಪ. ಹ್ಯಾಪಿ ಹೋಲಿ. ಸುಧಾ ಸುಧಾ ಇವನು ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಾಯ್ ಸ್ವೀಟ್ ಹಾರ್ಟ್, ಎಲ್ಲಿದ್ಯಾ? ನಾನು ಇಲ್ಲೇ ನನ್ನ ಫ್ರೆಂಡನ್ನ ಮೀಟ್ ಮಾಡಕ್ ಬಂದಿದ್ದೀನಿ. ಏನ್ ವಿಷಯ ಅಂತ ಹೇಳು, ನಂಗೆ ಟೈಮ್ ಇಲ್ಲ. ಕಮೋನ್ ಡಿಯರ್, ಯಾಕೆ ಯಾವಾಗ್ಲೂ ಏನಾದ್ರೂ ಒಂದು ಕಾರಣ ಹೇಳಿ ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ನೋಡ್ತೀಯಾ? ನಾನು ನಿನ್ನನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ರೆ ನೀನ್ ನಿನ್ನ ಫ್ರೆಂಡನ್ನು ಮೀಟ್ ಮಾಡಬೇಕು ಅಂತೀಯಲ್ಲ. ಏನು, ನೀನ್ ನನ್ನನ್ನು ಮೀಟ್ ಮಾಡಕ್ ಬಂದಿದ್ಯಾ? ಎಲ್ಲಿದ್ಯಾ? ಗೆಸ್ ಮಾಡು. ಬಹಳ ಇರಿಟೇಟ್ ಮಾಡಬೇಡ. ಎಲ್ಲಿದ್ಯಾ ಹೇಳು. ನಿಮ್ಮ ಏರಿಯಾದಲ್ಲೇ ಇದ್ದೀನಿ. ನೀನ್ ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ಬರಕ್ಕೂ ಮುಂಚೆ ಒಂದು ಕಾಲ್ ಮಾಡ್ಬೇಕಲ್ವಾ? ಇದೊಳ್ಳೆ ಸರಿ ಹೋಯ್ತಲ್ಲ. ನನ್ನ ಹುಡುಗಿನ ನಾನು ನೋಡೋಕ್ಕೆ ಪರ್ಮಿಷನ್ ತಗೊಂಡ ಬರಬೇಕು. ನನಗೆ ಅಷ್ಟು ಸ್ವಾತಂತ್ರ್ಯ ಇಲ್ವಾ? ಏನ್ ಸ್ವಾತಂತ್ರ್ಯ? ವೆಯ್ಟ್, ನೀನು ಬೈಯೋಕ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಬಂದಿದ್ದು ಯಾಕೆ ಅಂತ ಹೇಳ್ಬಿಡ್ತೀನಿ. ಇವತ್ತು ಹೋಲಿ ಹಬ್ಬ, ನಿಮ್ಮ ಗಲ್ಲಿ ಅಂತೂ ಕಲರ್ಫುಲ್ ಆಗಿರುತ್ತೆ. ಅದಕ್ಕೆ ನನ್ನ ಹುಡುಗಿನ ಕಲರ್ಫುಲ್ ಆಗಿ ನೋಡಬೇಕು ಅಂತ ಬಂದಿದ್ದೀನಿ. ಅದರಲ್ಲೂ ಈ ಹಬ್ಬದ ದಿನ ನಿನಗೆ ನಾನು ಮೊದಲು ಬಣ್ಣ ಹಚ್ಚಬೇಕು, ನನಗೆ ನೀನು ಮೊದಲು ಬಣ್ಣ ಹಚ್ಚಬೇಕು. ಅದೇ ನನ್ನ ಆಸೆ. ಏನು, ಬಣ್ಣ ಹಚ್ಚದ ಚಾನ್ಸೇ ಇಲ್ಲ. ನನಗೆ ಬೀದಿಲಿ ಬಣ್ಣ ಹಚ್ಕೊಂಡು ಓಡಾಡಕ್ಕೆ ಇಷ್ಟ ಇಲ್ಲ. ನನ್ನ ಡ್ರೆಸ್ಸು, ನನ್ನ ಹೇರ್ ಸ್ಕಿನ್ ಎಲ್ಲ ಹಾಳಾಗುತ್ತೆ. ಕಮೋನ್ ದಿವ್ಯಾ, ಏನೂ ಆಗಲ್ಲ. ಇಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ಬಣ್ಣ ಆಡ್ತಿದ್ದಾರೆ ಗೊತ್ತಾ? ಅದು ಅಲ್ಲದೆ ನಾನು ತಂದಿರೋದು ಆರ್ಗ್ಯಾನಿಕ್ ಬಣ್ಣ, ನ್ಯಾಚುರಲ್ ಬಣ್ಣ. ಏನೂ ಆಗಲ್ಲ, ಬಾ ದಿವ್ಯಾ. ನೋ, ನಾನು ಬರಲ್ಲ. ಬರಲ್ಲ ಅಂದ್ರೆ ನಾನು ಬಿಡಲ್ಲ ದಿವ್ಯಾ. ಇವತ್ತು ನನ್ನ ಆಸೆ ಈಡೇರಲೇಬೇಕು. ಒಂದು, ನಿನಗೆ ಬಣ್ಣ ಹಚ್ಚೋದು. ಇನ್ನೊಂದು, ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡ್ಕೊಳ್ಳೋದು. ನಮ್ಮನೆಯವ್ರನ್ನ ಪರಿಚಯ ಮಾಡ್ಕೊಳ್ಳೋದ? ಇನ್ನೇನು ಮತ್ತೆ, ಸಿಗೋಣ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ಬೈತಾರೆ ಅಂತ ನೆಪ ಹೇಳ್ತೀಯ. ನಾನೇ ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡ್ಕೊಂಡು ಇರೋ ವಿಷಯನ ಹೇಳ್ಬಿಟ್ರೆ ಆಮೇಲೆ ರಾಜಾರೋಷವಾಗಿ ನಾವಿಬ್ರು ಮೀಟ್ ಮಾಡ್ಬೋದು. ಜಸ್ಟ್ ಶಟ್ ಅಪ್ ಬಾಲ. ಹುಡುಗಾಟ ಆಡ್ಬೇಡ. ಹುಡುಗಾಟ ಅಲ್ಲ ದಿವ್ಯಾ, ಐ ಆಮ್ ಸೀರಿಯಸ್. ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡ್ಕೊಳ್ಳೋದೇ ಸರಿ ಅಂತ ನನ್ನ ಮನ್ಸು ಹೇಳ್ತಿದೆ. ಇವತ್ತಂತೂ ನಾನು ನನ್ನ ಮನಸ್ಸಿನ ಮಾತನ್ನ ಮೀರಲ್ಲ. ಅದೇನೇ ಆಗಲಿ, ಎಷ್ಟೊತ್ತೇ ಆಗಲಿ, ಇವತ್ತು ನಿಮ್ಮ ಮನೆಯವ್ರನ್ನ ಮೀಟ್ ಮಾಡ್ಕೊಂಡೇ ಹೋಗೋದು. ಯಾಕೆ ಅಂದರೆ ಆ ದೇವ್ರಿಗೂ ನಾನು ಹೇಳಿದ್ದು ಸರಿ ಅನಿಸಿದೆ. ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಇಲ್ಲೇ ಇದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು ನನಗಿನ್ನೂ ಈಸಿ ಆಯ್ತು ದಿವ್ಯಾ. ತಮಾಷೆ ಮಾಡೋದಕ್ಕೂ ಒಂದು ಲಿಮಿಟ್ಸ್ ಇದೆ. ತಮಾಷೆ ಮಾಡ್ತಿಲ್ಲ ದಿವ್ಯಾ, ಅವ್ರು ನಿಜವಾಗ್ಲೂ ನನ್ನ ಎದುರುಗಡೆನೆ ನಿಂತಿದ್ದಾರೆ. ಬೇಕಾದ್ರೆ ಇರು, ನಾನು ನಿನಗೆ ಫೋಟೋ ಕಳಿಸ್ತೀನಿ. ಅಯ್ಯೋ ದೇವ್ರೆ, ಇವನೇನಾದ್ರೂ ಅಮ್ಮ ಅಜ್ಜಿನ ಮೀಟ್ ಮಾಡಿ ನಮ್ಮ ವಿಷಯನ ಹೇಳ್ಬಿಟ್ರೆ ಏನು ಗತಿ? ಅವ್ರೇನಾದರೂ ಜೀವನ ಹತ್ರ ನನ್ನ ಮದುವೆ ವಿಷಯ ಹೇಳಿದ್ರೆ ದೊಡ್ಡ ರಾದ ಅಂತಾನೆ ಆಗುತ್ತೆ.